ಬೆಳಗ್ಗೆ 6 ಗಂಟೆಲಿ ಎದ್ದು ನೋಡಿದ್ರೆ ಕತ್ಲು. ಬೆಳಿಗ್ಗೆ 6 ಗಂಟೆಗೆ ಎದ್ದುಬಿಟ್ಟು ಕಾಲೇಜಿಗೆ ಹೊರಟೆ. ಯಾಕೆಂದರೆ ಇವತ್ತಿನ ಗಣರಾಜ್ಯೋತ್ಸವಕ್ಕೆ ಬೇಗ ಹೋಗಬೇಕಾಗಿತ್ತು. ಬಸ್ಸು ಸಿಗಲಿಲ್ಲ. ನಮ್ಮ ಹುಡುಗ ಶರತ್ ಬರ್ತೀನಿ ಅಂದನು, ಕೊನೆಗೂ ಬರಲೇ ಇಲ್ಲ. ಆಯಿತು ಅಂತ ಬಸ್ ಬಂತು. ಬಸ್ ಹತ್ಕೊಂಡು ಹೊರಟೆ ಹಾಸನಕ್ಕೆ. ಅಷ್ಟೊತ್ತಿಗೆ ಎಲ್ಲ ಟೈಮ್ ಆಗಿ ಹೋಗಿತ್ತು. ಕಾಲೇಜ್ ಹತ್ರ ಬಂದಿಳಿದ್ರೆ ನಮ್ಮ ಪಕ್ಕದ ಕಾಲೇಜವರೆಲ್ಲ ಫುಲ್ ರೆಡಿ ಮಾಡಿ ನಿಲ್ಲಿಸಿದ್ರು ಧ್ವಜದ ಕಂಬ. ಆಯಿತು ಅಂತ ನಮ್ಮ ಕಾಲೇಜಿಗೆ ಹೋದರೆ ನಮ್ಮ ಸರು ಎಲ್ಲ ರೆಡಿ ಮಾಡ್ತಿದ್ರು. ಧ್ವಜ ಹಾರ್ಸೋಕ್ಕೆಲ್ಲ ಧ್ವಜನೆಲ್ಲ ಕಟ್ಟಿ ಹುಡುಗರಿಗೆಲ್ಲ ಅದನ್ನು ಹೇಗೆ ಇಳಿಸ್ಬೇಕು ಹೇಗೆ ಮಾಡ್ಬೇಕು ಅಂತ ಹೇಳ್ತಿದ್ರು. ನಂತರ ನಾವು ಬಂದು ಕೆಳಗಡೆ ಅಂಬೇಡ್ಕರ್ ಫೋಟೋ ಮತ್ತು ಗಾಂಧೀಜಿ ಫೋಟೋಗೆಲ್ಲ ಹೂವಿನಾರ ಹಾಕಿ ರೆಡಿ ಮಾಡಿದ್ವಿ. ನಂತರ ಅಲ್ಲಿಂದ ಹೊರಗಡೆ ಬಂದು ನಮ್ಮ NCC ಹುಡುಗರು ಚಿತ್ರಣ ಬಿಡಿಸಿದ್ರು ಇಂಡಿಯಾದ. ಅದನ್ನು ನೋಡ್ಕೊಂಡು ಸ್ವಲ್ಪ ಸಮಯದ ನಂತರ ಇನ್ನೇನೋ ಧ್ವಜಾರೋಹಣ ಆಗೋಕ್ಕೆ ಟೈಮ್ ಆಗಿತ್ತು. ನಮ್ಮ ಪ್ರಾಂಶುಪಾಲರು ಬೇಗ ಬಂದು ಮತ್ತು ನಮ್ಮ ಸರ್ಗಳೆಲ್ಲ ಸೇರ್ಕೊಂಡು ಧ್ವಜಾರೋಹಣ ಮಾಡಿದರು. ನಂತರ ನಾವು ನಮ್ಮ ಪ್ರಾಂಶುಪಾಲರು ನಮ್ಮ ಸರ್ಗಳು ಕುಟ್ಟಿ ಎಲ್ಲ ಫೋಟೋ ತೆಗೆಸ್ಕೊಂಡು ನಂತರ ಪ್ರೋಗ್ರಾಮಿಗೆ ಬಂದು ಪ್ರೋಗ್ರಾಮಲ್ಲಿ ಸಂವಿಧಾನದ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ರು. ನಂತರ ತಿಂಡಿ ನೋಡಿದ್ರೆ ಪಲಾವ್ ಬಂದಿತ್ತು. ತಿಂಡಿ ತಿನ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋದರೆ ನಮ್ಮ ಹುಡುಗ ಫೋನ್ ತಗೋಬೇಕು ಬಾರೋ ಅಂತ ಕರ್ಕೊಂಡು ಹೋದ. ಆಯಿತು ಅಂತ ಹೋದರೆ ಗರ್ಗರಿ ನೋಟು 500 ರೂಪಾಯಿ ನೋಟ್ಗಳು ಕೊಟ್ಟು ರಿಯಲ್ಮಿ 13 5G ಫೋನ್ನ ತಗೊಂಡು ಬಂದು. ಯಾಕೆಂದರೆ ಇವನು ಫೋನ್ ಕಳ್ಕೊಂಡಿದ್ದ. ಅಲ್ಲಿಂದ ಊರಿಗೆ ಬರೋ ಟೈಮ್ ಆಗಿತ್ತು. ಊರಿಗೆ ಬಂದರೆ ಜೋಳಕ್ಕೆ ನೀರು ಹಾಯಿಸ್ಬೇಕಾಗಿತ್ತು. ನಂತರ 5 ಗಂಟೆಗೆ ಹೋಗ್ಬಿಟ್ಟು ನಮ್ಮ ಹೈಸ್ಕೂಲ್ ಹತ್ರ ಇದ್ದಿದ್ದು ಧ್ವಜನ ಇಳಿಸ್ಕೊಂಡು ತಗೊಂಡು ಮನೇಲಿಟ್ಟೆ. ಇಲ್ಲಿಗೆ ನನ್ನ ವೀಡಿಯೋ ಮುಗೀತು. ಈ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ.